ನಿಮ್ಮ ಒಂದು ನಾಯಕತ್ವ ಇದ್ರೂ ಸಹ ಇನ್ನೂ ನ್ಯಾಯ ಸಿಗ್ಲಿಲ್ವಲ್ಲ ಸರ್? ಈ ದೇಶದ ಕಾನೂನಿನ ತೊಡಕಿನಿಂದ ಇದೆಲ್ಲ ನಡೀತಾ ಇದೆ. ಎಲ್ಲ ಪ್ರಕರಣವನ್ನು ನುಂಗಿ ನೀರು ಕುಡಿಯುತ್ತಿದೆ. ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ ಸರ್? ನನ್ನ ಲೆಕ್ಕದಲ್ಲಿ ಕೊನೆ ಅನ್ನುವಂಥದ್ದು ಒಂದು ಹತ್ಯೆ ಮಾಡಬೇಕು, ಇಲ್ಲಾಂದ್ರೆ ನಾವು suicide ಮಾಡ್ಬೇಕು. ಕಾನೂನು ಹಂಗಂದ್ರೆ ಕೈ ಕಟ್ಟಿಕೊಳ್ತಿದ್ಯಾ, ಕಣ್ಮುಚ್ಕೊಂಡು ಕೂತಿದ್ಯಾ ಅನ್ನೋದು? ಕಾನೂನು ಕಣ್ಣು ಮುಚ್ಚಿ ಕೂತದ್ದು ಮೊನ್ನೆ ತನಕ ಇತ್ತು. ಮೊನ್ನೆ ಒಬ್ರು ಒಳ್ಳೆ ಜಡ್ಜರು ಬಂದ್ರ ಪಟ್ಟಿಯನ್ನು ತೆಗೆದುಬಿಟ್ರು. ರಾಜ್ಯ ಸರ್ಕಾರ ಸತ್ತಿದ್ಯಾ, ಪೊಲೀಸ್ ಇಲಾಖೆ ಸತ್ತಿದ್ಯಾ, ಕಾರ್ಯಾಂಗದ ವ್ಯವಸ್ಥೆಗಳು ಏನ್ ಮಾಡ್ತಿದ್ದಾವೆ ಅಂತ ಹೇಳಿ ಕಾನೂನು ಕೇಳ್ಬೇಕಿತ್ತು. ಏನ್ರಿ ಬರೇ ಒಂದು ವಿಡಿಯೋ, ಆಫ್ಟರ್ ಆಲ್ ಒಂದು ಯೂಟ್ಯೂಬರ್ 1,70,80,00,000 ವ್ಯೂವರ್ಸ್ ಆಗಿದೆ. ಅದರಲ್ಲಿ ಒಂದು 10-75 ಕಮೆಂಟ್ಗಳು, ಬರೇ ಕಮೆಂಟ್ಗಳನ್ನು ಓದ್ಬೋದು, ಬರೇ ಕಮೆಂಟ್. ಇಷ್ಟು ಜನ ನ್ಯಾಯದ ಬಗ್ಗೆ ಅಂಗಲಾಚುವಂಥದ್ದು, ಕಾಲೇಜ್ ಯುವಕರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯ ತನಕ ಎಲ್ಲರೂ ಕೂಡ ನ್ಯಾಯ 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 ಇನ್ನೂ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿದ್ರೆ. ನಮಸ್ಕಾರ, ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ನೀವು ನೋಡ್ತೀರಾ ಪ್ರಜಾಧ್ವನಿ ಟಿವಿ. ಇವತ್ತು ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಹೋರಾಟಗಳನ್ನ ಬಂದಿರತಕ್ಕಂಥ ಹಿಂದುತ್ವನ ಹೆಸರಿನಲ್ಲಿ ಸಾಕಷ್ಟು ಹೋರಾಟಗಳು ಮಾಡ್ಕೊಂಬಂದಿರೋದು, ಇಡೀ ರಾಜ್ಯ ದೇಶ ಕಂಡ ಒಬ್ಬ ಅಪ್ರತಿಮ ನಾಯಕ ಅಂತಲೇ ಹೇಳ್ಬೋದು. ಇನ್ಯಾರು ಇಲ್ಲ, ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗುವ ಹೋರಾಟ ಮಾಡಿಕೊಂಡು ಸಾಕಷ್ಟು ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರ ಮಹೇಶ್ ತಿಮ್ಮಾರೋಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗಾಗಲೇ ಸುಮಾರು 13 ವರ್ಷಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟಗಳಿಗೆ ತೊಡಗಿಸ್ಕೊಂಡ್ರಿ. ಸಾಕಷ್ಟು ನಿಮ್ಮ ಮೇಲೆ ತನಿಖೆಗಳ ಆರಂಭ ಅದು, ಅಥವಾ ಈ ಒಂದು ನಿಮ್ಮ ಒಂದು ನಾಯಕತ್ವ ಇದ್ದರೂ ಸಹ ಇನ್ನೂ ಆ ಒಂದು ನ್ಯಾಯ ಸಿಗಲಿಲ್ವಲ್ಲ ಸರ್? ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಡೀ ಸಮಾಜದ ಜನಗಳ ಬಗ್ಗೆ ನಾನು ಹೇಳ್ತೇನೆ, ಕಾನೂನಿನ ತೊಡಕು. ಇದನ್ನು ಯಾರು ಏನು ಹೇಳ್ತಾರಂತ ಗೊತ್ತಿಲ್ಲ ನಮಗೆ. ಸತ್ಯ ಹೇಳೋದಾದರೆ, ಪ್ರಮಾಣ ಮಾಡಿ ಹೇಳೋದಾದರೆ, ಈ ದೇಶದ ಕಾನೂನಿನ ತೊಡಕಿನಿಂದ ಇದೆಲ್ಲ ನಡೀತಾ ಇದೆ ಅಂತೇಳಿ. ಮತ್ತು ಕಾರ್ಯಾಂಗದ ವ್ಯವಸ್ಥೆ, ಈ ಕಾರ್ಯಾಂಗದ ವ್ಯವಸ್ಥೆ ಮತ್ತು ಕಾನೂನು ಎಲ್ಲ ಪ್ರಕರಣವನ್ನು ನುಂಗಿ ನೀರು ಕುಡಿತಿದೆ. ಜನಸಾಮಾನ್ಯರಿಗೆ ಈ ದೇಶದಲ್ಲಿ ಬದುಕುವಂಥ ಒಂದು ಮುಂದಿನ ದಿನ ಕಾಣೋದಿಲ್ಲ. ನಾವು ಹತಾಶರಾಗಿ ಮುಂದೆ ಏನಾದರೂ ಕಾನೂನನ್ನೇ ಕೈಗೆ ತೆಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನುವಂಥ ಭ್ರಮೆಯಲ್ಲಿದ್ದೇವೆ ನಾವು ಈಗ. ಯಾಕಂತ ಹೇಳಿದರೆ, ಒಂದು ರೇಪ್ ಆ್ಯಂಡ್ ಮರ್ಡರ್ನ ವಿಷಯದಲ್ಲಿ ಹೋರಾಟ ಮುಂಚೂಣಿಗೆ ಬಂದಂಥದ್ದು. ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಅನಾಚಾರಗಳು, ಆ ಗ್ರಾಮದಿಂದ ನಡೆದಂಥ ಘಟನೆಗಳನ್ನು ಎಲ್ಲವನ್ನು ವಿವರಣೆ ಮಾಡಲಿಕ್ಕೆ ಹೋದರೆ ಈ ದೇಶದ ಕಾನೂನಿನ ಅಡಿಯಲ್ಲಿ ಕೂಡ ಸೆಕ್ಷನ್ಗಳಿಲ್ಲ. ಕಾನೂನಿನ ಅಡಿಗಳಲ್ಲೂ ಕೂಡ ಸೆಕ್ಷನ್ಗಳಿಲ್ಲ. ಹಾಗಿದ್ರೆ ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ ಸರ್? ನನ್ನ ಲೆಕ್ಕದಲ್ಲಿ ಕೊನೆ ಅನ್ನುವಂಥದ್ದು ಒಂದು ಹತ್ಯೆ ಮಾಡಬೇಕು, ಇಲ್ಲಾಂದ್ರೆ ನಾವು ಸುಸೈಡ್ ಮಾಡ್ಕೊಳ್ಬೇಕು. ಕಾನೂನು ಹಂಗಂದ್ರೆ ಕೈ ಕಟ್ಟಿಕೊಳ್ತಿದ್ಯಾ, ಕಣ್ಮುಚ್ಕೊಂಡು ಕೂತಿದ್ಯಾ ಅನ್ನೋದು? ಕಾನೂನು ಕಣ್ಣು ಮುಚ್ಚಿ ಕೂತದ್ದು ಮೊನ್ನೆ ತನಕ ಇತ್ತು. ಮೊನ್ನೆ ಒಬ್ರು ಒಳ್ಳೆ ಜಡ್ಜರು ಬಂದ್ರ ಪಟ್ಟಿಯನ್ನು ತೆಗೆದುಬಿಟ್ರು. ಈಗ ಅದಕ್ಕಿಂತ ಜಾಸ್ತಿ ಕಾನೂನು ಹಾಳಾಗಿದೆ ಅಂತ ಕಾಣ್ತದೆ ಈಗ, ಪಟ್ಟಿಯನ್ನು ತೆಗೆದ ಮೇಲೆ. ಯಾಕಂತ ಹೇಳಿದರೆ ನೋಡಿ, ಉದಾಹರಣೆಗೆ ಇಷ್ಟು ದೊಡ್ಡ ವಿಷಯ, ಇಷ್ಟು ಕೋಟ್ಯಾಂತರ ಜನರಿಗೆ ರೀಚ್ ಆದರೂ ಕೂಡ ಒಬ್ಬನೇ ಒಬ್ಬ ಕಾನೂನಿನ ಪರಿಪಾಲಕರು ಒಂದು ಆರ್ಡರ್ ಮಾಡಬೇಕು. ರಾಜ್ಯ ಸರ್ಕಾರ ಸತ್ತಿದೆಯಾ, ಪೊಲೀಸ್ ಇಲಾಖೆ ಸತ್ತಿದೆಯಾ, ಕಾರ್ಯಾಂಗದ ವ್ಯವಸ್ಥೆಗಳು ಏನು ಮಾಡ್ತಿದ್ದಾವೆ ಅಂತೇಳಿ ಕಾನೂನು ಕೇಳಬೇಕಿದ್ದನ್ನು. ಸುಮೋಟಾಗಿ ಕೇಸ್ ದಾಖಲು ಮಾಡಿಕೊಂಡು ಕೇಳಬೇಕು. ಏನ್ರಿ
ಬರೇ ಒಂದು ವಿಡಿಯೋ. ಆಫ್ಟರ್ ಆಲ್ ಒಂದು ಯೂಟ್ಯೂಬರ್ 1,70,80,00,000 ವ್ಯೂವರ್ಸ್ ಆಗಿದೆ. ಅದರಲ್ಲೊಂದು 10-75 ಕಮೆಂಟ್ಗಳು. ಬರೇ ಕಮೆಂಟ್ಗಳನ್ನು ಓದಬೇಕು, ಬರೇ ಕಮೆಂಟ್. ಏನದು ಕಮೆಂಟ್? ಹಾಗಾದರೆ ಎಲ್ಲ ಸುಳ್ಳಾಯಿತು. ಈ ಕಮೆಂಟ್ ಇಷ್ಟು ಜನ ಬರ್ದದ್ದೆಲ್ಲ ಸುಳ್ಳಾಗಾದರೆ, ಇಷ್ಟು ಜನ ಆ ವಿಡಿಯೋವನ್ನು ನೋಡುವಂಥದ್ದು, ಇಷ್ಟು ಜನ ರೀಲ್ಸ್ ಮಾಡುವಂಥದ್ದು, ಇಷ್ಟು ಜನ ನ್ಯಾಯದ ಬಗ್ಗೆ ಅಂಗಲಾಚುವಂಥದ್ದು, ಕಾಲೇಜ್ ಯುವಕರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯ ತನಕ ಎಲ್ಲರೂ ಕೂಡ ನ್ಯಾಯ 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 ನ್ಯಾಯ, ಇನ್ನೂ ಕಣ್ಣು ಕಾಣೋದಿಲ್ಲ ಅಂತ ಹೇಳಿದರೆ, ಆ ಕಣ್ಣ ಪಟ್ಟಿಯನ್ನು ತೆರೆದ್ರಲ್ಲ, ಅದಕ್ಕಾದ್ರೂ ಬೆಲೆ ಕೊಡಬೇಕಲ್ಲ. ಅಂದರೆ ದುಡ್ಡಿರೋರಿಗೆ ಕಾನೂನು ಅನ್ನೋದು ಆಗ್ತಿದೆಯಾ ಸರ್ ಇಲ್ಲಿ? 100ಕ್ಕೆ 100 ನಾವು ದುಡ್ಡಿದ್ದವರಿಗೆ ಕಾನೂನು ಅಂತ ಹೇಳಿದರೆ ದುಡ್ಡು ಕೊಟ್ಟು ಕಾನೂನು ಪರ್ಚೇಸ್ ಮಾಡೋದು ಅಂತ ಹೇಳೋದಲ್ಲ. ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಜನಸಾಮಾನ್ಯರು ಇವತ್ತು ಅದನ್ನು ಮಾತಾಡ್ತಾ ಇದ್ದಾರೆ. ದುಡ್ಡಿದ್ದವ ಮಾತ್ರ ಈ ಮಣ್ಣಲ್ಲಿ ಬದುಕಲಿಕ್ಕೆ ಅಂತ ಹೇಳಿದರೆ. ಸರ್, ಇಷ್ಟು ದಿನ ನ್ಯಾಯದ ಪರ ನೀವು ಪ್ರಶ್ನೆ ಎತ್ತ ಬಂದಿದ್ದೀರಿ. ಅದರಲ್ಲೂ ಸೌಜನ್ಯ ಅನ್ನೋ ವಿಚಾರ ಅಲ್ಲದೆ ಸಾಕಷ್ಟು ಹೆಣ್ಮಕ್ಳ ವಿಚಾರದಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಿ. ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿರುದ್ಧವಾಗಿ ನೀವು ಧ್ವನಿ ಎತ್ತಿ ಮಾತಾಡಿದ್ದೀರಿ. ಸೌಜನ್ಯ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀರಿ ಸರ್. ಇಲ್ಲಿ ಈ ವಿಚಾರ ತೆಗೆದುಕೊಂಡಾಗ ಸಾಕಷ್ಟು ಕೇಳ್ಪಟ್ಟಿರೋಂಥದ್ದು ಏನಂತಂದರೆ, ಈ ಒಂದು ನಾಯಕತ್ವಕ್ಕೂ ಕೂಡ ಬೆಲೆ ಇಲ್ದಂಗೆ ಆಯ್ತಾ? ಯಾಕೆಂದರೆ ನಾಗರಿಕರು ಮತ್ತು ಒಂದಷ್ಟು ಮಹೇಶ್ ಸಂಬಂಧಪಟ್ಟಿರೋರು ಅಥವಾ ಮಹೇಶ್ ಅವ್ರನ್ನ ಇಷ್ಟಪಡೋವಂಥವ್ರು ಅಥವಾ ಸೌಜನ್ಯ ಪ್ರಕರಣದಲ್ಲಿ ತೊಡಗಿಸ್ಕೊಂಡಿರೋಂಥ ಕೆಲವು ನಮ್ಮ ನಾಗರಿಕರು ಅಂತ ಹೇಳ್ಬೋದು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇರತಕ್ಕಂಥವ್ರು. ಇಂಥ ನಾಯಕರು ಇದ್ದರೂ ಕೂಡ ಇದಕ್ಕೆ ಬೆಲೆ ಸಿಗಲಿಲ್ವಲ್ಲ ಅನ್ನೋ ಕ್ವಶನ್ ಕೂಡ ಎಲ್ಲರದ್ದು ಆಗಿದೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ನಾವು ಮಾತಾಡೋದು ಜಾಸ್ತಿ ಆಗ್ತದ ಕಮ್ಮಿ ಆಗ್ತದ ಅಂತ ಗೊತ್ತಿಲ್ಲ. 100ರಲ್ಲಿ 80% ಜನಗಳು ಭ್ರಷ್ಟರಾದರೆ ಏನಾಗ್ತದೆ ಸಮಾಜ? ಏನಾಗ್ತದೆ? ಇದೇ ಆಗೋದು. ಜನರಿಗೆ ಇವತ್ತು ಏನು ಬೇಕು? ದುಡ್ಡು ಬೇಕು, ಕುರ್ಚಿ ಬೇಕು, ಅಧಿಕಾರ ಬೇಕು, ಸ್ವಂತ ಸಂಸಾರದ ಮೋಹ. ಈ ದೇಶ ಏನಾಗಿದೆ? ಈ ದೇಶಕ್ಕೆ ಹಿಂದೆ ನಮ್ಮ ಹಿರಿಯರು ಏನು ಕೊಟ್ಟಿದ್ದಾರೆ, ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನು ಮಾಡಬೇಕು, ಇದು ಯಾವುದಿಲ್ಲ. ನಿಮಗೆ ಉದಾಹರಣೆ ಅಂತ ಹೇಳ್ತೇನೆ. ಕುಂಭಮೇಳಕ್ಕೆ 65 ಕೋಟಿ ಜನ ಹೋಯಿತು. 65 ಕೋಟಿ ಜನ ಹೋಯಿತು. ಏನು ಮಹಾಸಾಧನೆ ಮಾಡಿದರು? ಏನು ಮಹಾಸಾಧನೆ ಮಾಡಿದರು? ನಾನು ಒಬ್ಬ ಹಿಂದೂ. ಅಂದರೆ ಈಗ ಕುಂಭಮೇಳದಲ್ಲಿ ಆ ಒಂದು ನದಿ ಸ್ನಾನ ಮಾಡ್ಕೊಂಬಂದಿದ್ದು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಕಳ್ಕೊಂಡೆ ಅನ್ನೋ ಉದ್ದೇಶದಿಂದ ಕುಂಭಮೇಳ ನಡೆದಿದ್ದು ಈ ಒಂದು ಇದರಲ್ಲಿ ಸರ್. ನೀವು ಹೇಳುವಾಗೆ ನಾನು ಹೇಳೋದಲ್ಲ. ಸೊ ಈಗ ಈ ಏನು ನಾವು ಹಿಂದೂ ಧರ್ಮದಲ್ಲಿ ಕರ್ಮವನ್ನು ಕಳ್ಕೊಳ್ಳೋದು. ಅಷ್ಟು ಪಾಪ ಮಾಡಿದ್ದೀರಿ ನೀವು. 65 ಕೋಟಿ ಜನ ಅಷ್ಟು ಪಾಪ ಮಾಡಿದ್ದಾರೆ. ಈ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಅಲ್ಲಿ ಹೋಗೋದು. ಇದಾಗಿರುವಂಥದ್ದು ತಪ್ಪು. ಇದು ಅನಾಹುತ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ತಕ್ಷಣ ನಾನು ಧನ್ಯನಾದೆ ಅಂತ ಅಲ್ಲ, ನನ್ನ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಹೋಗಿದ್ದು. ನಾವು ಪಾಪ ಮಾಡಲಿಲ್ಲ, ಅದಕ್ಕೆ ಹೋಗಲಿಲ್ಲ. ನಾನು ದೈವಭಕ್ತನೇ. ನಾನು ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ನಾನು ಹೇಳ್ತೇನೆ ಪರಮ ಭಕ್ತ ಅಲ್ಲ, ನಾನು ಪ್ರಥಮ ಭಕ್ತ. ಅದು ನನ್ನ ಶಕ್ತಿ ಇವತ್ತಿನ ತನಕ ನನ್ನನ್ನು ಉಳಿಸ್ಕೊಂಡು ಬಂದಿದೆ ಸರ್. ಇಲ್ಲಾದರೆ ಆ ಅತ್ಯಾಚಾರಿ ಮಾಡುವಂಥ ಗ್ಯಾಂಗ್ ನನ್ನನ್ನು ಇಷ್ಟರ ತನಕ ಬಿಡ್ತಿರ್ಲಿಲ್ಲ. ನನ್ನಂಥ ಎಷ್ಟೋ ಜನಗಳನ್ನು ನೂರಾರು ವರ್ಷಗಳಿಂದ ಪ್ರಶ್ನೆ ಮಾಡಿದವನನ್ನೆಲ್ಲ ಕೊಲೆ ಮಾಡಿಕೊಂಡೇ ತಲೆ ತೆಗೆದುಕೊಂಡೇ ಬಂದವರು. ಕೈಕಾಲು ಇಲ್ಲದಾಗೆ ಮಾಡಿದ್ದಾರೆ, ಕಣ್ಣನ್ನು ತೆಗೆದಿದ್ದಾರೆ, ನಾಲಿಗೆ ಕತ್ತರಿಸಿದ್ದಾರೆ, ಕಾಲು ಕತ್ತರಿಸಿದ್ದಾರೆ, ಬೇಕಾದಾಗ ಜೀವವನ್ನು ತೆಗೆದಿದ್ದಾರೆ. ಇದು ಸಂಬಂಧಿಸಿದಂತೆ ಸರ್ ನಾನು ಒಂದು ಕೇಳ್ಪಟ್ಟಿದ್ದೆ, ನಿಮ್ಮ ಮೇಲೆ FIR ದಾಖಲಾ ಅಲ್ಲದೇ ಎನ್ಕೌಂಟರ್ ಆರ್ಡರ್ ಆಗಿರುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದು?
ನಾನು ಇಷ್ಟಪಡೋದಿಲ್ಲ, ಯಾವುದಕ್ಕೆ ಇಷ್ಟಪಡೋದಿಲ್ಲ. ಇಷ್ಟಪಡುವಂಥ ವಿಷಯವೇ ಅಲ್ಲ ಅದು. ಅತ್ಯಾಚಾರ ಮಾಡಿದಂಥ ಜನಗಳು ಯಾಕೆ ನನ್ನನ್ನು ಯಾಕೆ ಎನ್ಕೌಂಟ್ರ್ ಮಾಡಬೇಕು? ಯಾಕೆ ಮಾಡಬೇಕು? ನನಗೆ ಯಾರು ಹೇಳಿದ್ದಲ್ಲ, ಪೊಲೀಸ್ ಇಲಾಖೆಯಿಂದಲೇ ಫೋನ್ ಬಂದದ್ದು. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯವರಿಲ್ವಾ? ಒಳ್ಳೆಯ ಮನಸ್ಸಿನವರಿದ್ದಾರೆ. ಸತ್ಯ ಏನು ಅಂತ ಇಡೀ ಪೊಲೀಸ್ ಇಲಾಖೆಯಲ್ಲಿ ಆವತ್ತು ಗೊತ್ತಿದೆ, ಇವತ್ತು ಗೊತ್ತಿದೆ. ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಿಲ್ವಾ? ಯಡಿಯೂರಪ್ಪನಿಗೆ ಗೊತ್ತಿಲ್ವಾ? ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ? ಡಿ ಕೆ ಶಿವಕುಮಾರಿಗೆ ಗೊತ್ತಿಲ್ವಾ? ಇವ್ರದ್ದು ಏನೇನು ದಂಧೆ ಇದೆ, ಯಾವ ಯಾವ ದಂಧೆ ಮಾಡ್ತಾರೆ ಇವರೆಲ್ಲ ಅಂತೇಳಿ. ಈ ಅತ್ಯಾಚಾರಿಗಳು ಇಲ್ಲಾಂದರೆ ಇದನ್ನು ಅಷ್ಟು ಪಕ್ಕ ಮುಚ್ಚಿಸ್ಲಿಕ್ಕೆ ಆಗ್ತದ? ಒಂದು ಬೀದಿಯಲ್ಲಿ ನಡೆದಂಥ ರೇಪ್ ಆ್ಯಂಡ್ ಮರ್ಡ್ರನ್ನು 12 ವರ್ಷದಿಂದ ಕೋಟ್ಯಾಂತರ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬನನ್ನು ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ವಾ? ಯಾಕೆ ಆಗೋದಿಲ್ಲ? ನನಗೆ ನಾಚಿಕೆ ಆಗ್ತದಂತೆ ಈ ವಿಷಯವನ್ನು ಮಾತಾಡಲಿಕ್ಕೆ. ನನಗೆ ನಾಚಿಕೆ ಆಗ್ತದೆ. 13 ವರ್ಷದಿಂದ ನಾವು ನನಗೆ ನಾಚಿಕೆ ಆಗ್ತದೆ ಅಂತ. ಇದು ಸತ್ತಿದ್ದಾರೆ ಇವರೆಲ್ಲ ಅಂತ. ಈ ದೇಶದ ಕಾನೂನು ಸತ್ತಿದೆಯಾ? ಕಾರ್ಯಾಂಗದ ವ್ಯವಸ್ಥೆ ಸತ್ತೇ ಹೋಗಿದೆಯಾ? ಈ MLA MP ಗಳು, ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಗೃಹ ಮಂತ್ರಿ ಎಲ್ಲ ಸತ್ತು ನತಮಸ್ತಕರಾಗಿ ಹೋಗಿದ್ದಾರೆ ಇವರು. ನಮ್ಮ ನೋವದು.